ಯೂಶ್ವಲಿ ತುಂಬ ಜನಕ್ಕೊಂದು ಡೌಟ್ ಇರುತ್ತೆ, ಸೆಕ್ಸ್ ಆಫ್ಟರ್ ಫುಡ್ ಮಾಡಿದರೆ ಒಳ್ಳೇದಾ ಅಥವಾ ಬಿಫೋರ್ ಫುಡ್ ಮಾಡಿದರೆ ಒಳ್ಳೇದಾ ಅಂತೇಳಿ. ಆ್ಯಕ್ಚುಲಿ ಆಫ್ಟರ್ ಫುಡ್ ಮಾಡಿದಾಗ ಒಂದು ಏನಾದರೂ ಫುಡ್ ತೊಗೊತಿದ್ದಂಗೆ ಏನಾಗುತ್ತೆ, ಬ್ಲಡ್ ಫ್ಲೋ ಜಾಸ್ತಿ ಸ್ಟಮಕ್ಕಿಗೆ ಮತ್ತು ಇಂಟೆಸ್ಟೈನ್ ಕಡೆ ಹೋಗೋದ್ರಿಂದ ಪೆನ್ನಿಸ್ಸಿಗೆ ಮತ್ತು ವೆಜೈನಾಗೆ ಆ ಮಟ್ಟಿಗೆ ಬ್ಲಡ್ ಫ್ಲೋ ಹೋಗಲ್ಲ. ಸೊ ಸೆಕ್ಷುವಲ್ ಇಂಟ್ರೆಸ್ಟ್ ಒಂಥರ ಕಡಿಮೆ ಆಗ್ತಾ ಬರುತ್ತೆ. ಜೊತೆಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತ ಹೇಳ್ತೀವಿ, ಡೈಜೆಸ್ಟಿವ್ ಎನ್ಸೈಮ್ಸು ಡೈಜೆಸ್ಟಿಗೆ ಬೇಕಾಗಿರುವಂಥ ಒಂದು ಹಾರ್ಮೋನ್ಸ್ ರಿಲೀಸ್ ಆಗೋದ್ರಿಂದ ಸೆಕ್ಸ್ ಹಾರ್ಮೋನ್ ವೇರಿಯೇಷನ್ ಆಗುತ್ತೆ. ಇನ್ನೂ ಇಂಪಾರ್ಟೆಂಟ್ ಅಂದರೆ ಆ ಹೆವಿನೆಸ್ ಫುಡ್ ತೊಗೊತಿದ್ದಂಗೆ ಒಂಥರ ಡ್ರೌಸಿನೆಸ್ ಆಗುತ್ತೆ. ಬಿಫೋರ್ ಫುಡ್ಡಿಗೆ ಬಂದರೆ ಆ ಮಟ್ಟಿಗೆ ಗಮನ ಇರಲ್ಲ ಸೆಕ್ಸ್ ಕಡೆ, ಒಂಥರ ಬಾಯಾರಿಕೆ ಈ ಥರ ಹಿಂಸೆ ಇರುತ್ತೆ, ಟೈಡ್ನೆಸ್ ಇರುತ್ತೆ. ಸೊ ಯೂಶ್ವಲಿ ಸೆಕ್ಸ್ ಅನ್ನೋದು ಫುಡ್ ಆದಮೇಲೆ ಅಟ್ಲೀಸ್ಟ್ 1 to 2 hours ಗ್ಯಾಪ್ ಇರಬೇಕು. ಮತ್ತು ಹೆವಿ ಫುಡ್ ತೊಗೊಂಡಾಗ 2 to 3 hours ಆದರೂ ಗ್ಯಾಪ್ ಇರಬೇಕು. ಮತ್ತು ವೆರಿ ಇಂಪಾರ್ಟೆಂಟು ಹೈಡ್ರೇಷನ್ ಅಂತ ಹೇಳ್ತೀವಿ, ನೀರಿನಂಶ ಜಾಸ್ತಿ, ಜ್ಯೂಸ್ ಇರ್ಬೋದು, ಟೆಂಡರ್ ಕೋಕೋನಟ್ ಇರ್ಬೋದು, ಯಾವುದಾದ್ರು ಒಂದು ಲಿಕ್ವಿಡ್ ತೊಗೊಂಡು ಆಮೇಲೆ ಒಂದು ಸೆಕ್ಸಿಗೆ ಹೋದರೆ ಆಫ್ಟರ್ ಸೆಕ್ಸು ಆ ಟೈಡ್ನೆಸ್ ಇರೋದಿಲ್ಲ.